ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಿಚ್ಚಿಟ್ಟಂತ ತರುಣ್ ರಾಜು, ತರುಣ್ ಬಂಧನಕ್ಕೆ ಕಾರಣ ನೀಡಿದಂತ ಡಿಆರ್ಐ ಅಧಿಕಾರಿಗಳು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯವನ್ನ ಸ್ನೇಹಿತ ತರುಣ್ ರಾಜು ಬಿಚ್ಚಿಟ್ಟಿದ್ದಾನೆ. ಈಗ ಆತನ ಬಂಧನಕ್ಕೆ ಕಾರಣ ಕೊಟ್ಟಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಡಿಆರ್ಐ ಕೋರ್ಟ್ಗೆ ದಾಖಲೆ ಮಾಹಿತಿಯನ್ನ ಸಲ್ಲಿಸಲಿರುವಂಥ ಅಧಿಕಾರಿಗಳು. 2 ಬಾರಿ ಚಿನ್ನ ಸಾಗಿಸೋದಾಗಿ ಒಪ್ಪಿಕೊಂಡಿದ್ದ ತರುಣ್ ಒಮ್ಮೆ 4 ಕೆಜಿ ಮತ್ತೊಮ್ಮೆ 2 ಕೆಜಿ ಚಿನ್ನ ತರೋದಕ್ಕೆ ಒಪ್ಪಿದ್ದಂತೆ. ಜಿನಿವಾಗೆ ಹೋಗೋದಾಗಿ ಹೇಳಿ ಭಾರತಕ್ಕೆ ಚಿನ್ನ ತರ್ತಿದ್ದ. ಖುದ್ದು ಹೇಳಿಕೆಯನ್ನು ನೀಡಿರುವಂಥ ನಟ ತರುಣ್ ಕೊಂಡೂರು ರಾಜು. ರನ್ಯಾ ಅಪಾರ್ಟ್ಮೆಂಟ್ ಪರಿಶೀಲನೆ ವೇಳೆ ತರುಣ್ನ ಲಿಂಕ್ ಗೊತ್ತಾಗಿದೆ. ನಟಿ ರನ್ಯಾ ರಾವ್ ಜೊತೆ ತರುಣ್ ಸಂಪರ್ಕದಲ್ಲಿರೋದು ಪತ್ತೆಯಾಗಿದೆ. ಲುಕೌಟ್ ನೋಟಿಸ್ ಜಾರಿಗೊಳಿಸಿ ನಟ ತರುಣ್ ಬಂಧನ ಮಾಡಲಾಯಿತು. ಕೋರ್ಟ್ಗೆ ದಾಖಲೆ ಮಾಹಿತಿಯನ್ನು ಸದ್ಯಕ್ಕೆ ಅಧಿಕಾರಿಗಳು ನೀಡಿದ್ದಾರೆ. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಇದೀಗ ತರುಣ್ ರಾಜು ವಿಚಾರಣೆ ನಡೆಸಿದಾಗ ಏನೆಲ್ಲ ವಿಚಾರ ಹೊರಗೆ ಬಂದಿದೆ, ಜಿನಿವಾ ಲಿಂಕ್ ಏನಿದು, ಜೊತೆಗೆ ಡಿಆರ್ಐ ಅಧಿಕಾರಿಗಳು ಸಲ್ಲಿಸಿರುವಂಥ ಅಭಿ ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡಾಕ್ಯುಮೆಂಟ್ಗಳೇನು ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ಈ ರನ್ಯಾ ರಾವ್ ಅವರ ಅಪಾರ್ಟ್ಮೆಂಟನ್ನು ಸರ್ಚ್ ಮಾಡಿದ ಸಂದರ್ಭದಲ್ಲಿ ತರುಣ್ ರಾಜು ಬಗ್ಗೆ ಲಿಂಕ್ ಗೊತ್ತಾಗುತ್ತೆ. ತಕ್ಷಣವಾಗಿ ಇವರು ಲುಕೌಟ್ ನೋಟಿಸನ್ನು ಜಾರಿಗೊಳಿಸಿ ಈತ ಎಲ್ಲಾದರೂ ಹೊರಗಡೆ ಹೋಗಬಾರ್ದು ಅಂತೇಳಿ ತಡೆಯೋ ಪ್ರಯತ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಈತ ಹೈದರಾಬಾದಲ್ಲಿ ಇರೋದು ಗೊತ್ತಾಗಿ ಅಲ್ಲಿಂದನೇ ಆತನ ಇಂಟರ್ಸೆಪ್ಟ್ ಮಾಡಿ ಅಲ್ಲೇ ಅರೆಸ್ಟ್ ಮಾಡ್ತಾರೆ. ವಿಚಾರಣೆ ವೇಳೆ ಆತ ಕಸ್ಟಮ್ಸ್ ಕಾಯ್ದೆ 108 ಅನ್ವಯವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಅದು ನ್ಯಾಯಾಲಯದಲ್ಲಿ ಊರ್ಜಿತ ಆಗುತ್ತೆ. ಈ ಒಂದು ಹೇಳಿಕೆಯಲ್ಲಿ ಡಿಆರ್ಐ ಅಧಿಕಾರಿಗಳು ಸಂಗ್ರಹ ಮಾಡಿರುವಂಥ ದಾಖಲಾತಿಗಳು ಏನಪ್ಪಾ ಅಂತಂದರೆ, ಈತ ಅಮೆರಿಕ ಪಾಸ್ಪೋರ್ಟನ್ನು ಹೊಂದಿದ್ದಾನೆ. ಅಮೆರಿಕದಲ್ಲಿ ಹುಟ್ಟಿದ ಆತ, ಹೀಗಾಗಿ ಅಮೆರಿಕನ್ ಪಾಸ್ಪೋರ್ಟನ್ನು ಹೊಂದಿದ್ದಾನೆ. ಹೀಗಾಗಿ ಆ ಒಂದು ಅಮೆರಿಕನ್ ಪಾಸ್ಪೋರ್ಟನ್ನು ಬಳಸಿಕೊಂಡು ಇವರು ಜಿನೆವಾಗೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಗೋಲ್ಡನ್ನು ದುಬೈಯಿಂದ ಒಳಗಡೆ ಏರ್ಪೋರ್ಟ್ ಒಳಗಡೆ ತೆಗೆದುಕೊಂಡು ಬರ್ತಿದ್ವು. ಆಮೇಲೆ ನಂತರದಲ್ಲಿ ರನ್ಯಾ ರಾವ್ಗೆ ಕೊಟ್ಟು ಆಕೆ ಇಲ್ಲಿ ಪ್ರೋಟೋಕಾಲನ್ನು ಬಳಸಿ ಭಾರತದೊಳಗೆ ತರ್ತಿದ್ಲು ಅನ್ನೋದು ಒಂದು ಅಂಶವನ್ನು ಹೇಳಿದ್ದಾರೆ. ಮತ್ತೆ ಈ ಒಂದು ಚಿನ್ನವನ್ನು ಎಲ್ಲಿಂದ ತರ್ತಿದ್ವು ಅನ್ನೋದನ್ನ ಅಧಿಕಾರಿಗಳು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಸೌತ್ ಆಫ್ರಿಕಾದಿಂದ ಚಿನ್ನವನ್ನು ಖರೀದಿ ಮಾಡ್ಕೊಂಡು ತರ್ತಿದ್ವು. ಸೌತ್ ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ ಕಡಿಮೆ ಸಿಗುತ್ತೆ, ಹೀಗಾಗಿ ಅಲ್ಲಿ ಚಿನ್ನ ರೇಟ್ ಕಡಿಮೆ ಇರೋದ್ರಿಂದ ಅಲ್ಲಿ ಖರೀದಿ ಮಾಡ್ಕೊತಿದ್ರು. ಇವರು ವೈರಾ ಡೈಮಂಡ್ಸ್ ಅಂತ ಹೇಳಿ, ಡೈಮಂಡ್ಸ್ ಅಂಡ್ ಗೋಲ್ಡ್ಸ್ ಅಂತ ಹೇಳಿ ದುಬೈಲಿ ಒಂದು ಕಂಪನಿ ಏನು ಮಾಡ್ಕೊಂಡಿದ್ರು, ಆ ಕಂಪನಿಗೆ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡು ತಂದು ಅದನ್ನ ನಂತರದಲ್ಲಿ ಮಿಸ್ಲೀಡ್ ಮಾಡಿಕೊಂಡು ಭಾರತಕ್ಕೆ ತೆಗೆದುಕೊಂಡು ಬರುವಂತ ಕೆಲಸ ಆಗ್ತಿತ್ತು ಅನ್ನೋದು ಗೊತ್ತಾಗಿದೆ ತನಿಖೆ ವೇಳೆ. ಇದನ್ನ ನ್ಯಾಯಾಲಯಕ್ಕೂ ಸಹಿತ ದಾಖಲೆ ಸಹಿತ ನೀಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಜ್ವಲ್.